ಚಿತ್ರದುರ್ಗದ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನಲ್ಲಿ ಕಳಪೆ ಗೊಬ್ಬರ ಪತ್ತೆ. ಗುರು ತಿಪ್ಪರುದ್ರಸ್ವಾಮಿ ಫರ್ಟಿಲೈಸರ್ ಅಂಗಡಿಯಲ್ಲಿ ಮಾರಾಟ. ಎಸ್ ವೀಕ್ಷಕರೇ, ರೈತನು ದೇಶದ ಬೆನ್ನೆಲುಬು ಎಂತೇವೆ. ಅಂತಹ ರೈತನಿಗೆ ಇತ್ತೀಚಿನ ದಿನಗಳಲ್ಲಿ ಬೆಲೆಯೇ ಇಲ್ಲದಂತಾಗಿದೆ. ರೈತರ ಗೋಳು ಕೇಳೋರೇ ಇಲ್ಲದಂತಾಗಿದೆ. ಆದರೆ ಬಾಯಿ ಮಾತಿಗೆ ಮಾತ್ರ ರೈತರನ್ನ ಉಳಿಸಿ ಬೆಳೆಸಬೇಕು ಎಂತೇವೆ. ಆದರೆ ಇಂದಿಗೂ ಕೂಡ ರೈತರು ಅನೇಕ ರೀತಿಯಲ್ಲಿ ತೊಂದರೆಗಳನ್ನ ಅನುಭವಿಸುತ್ತಿದ್ದಾರೆ. ಅದರಲ್ಲಿ ಬಿತ್ತನೆ ಬೀಜ ಗೊಬ್ಬರದ ಸಮಸ್ಯೆ ಪ್ರಮುಖವಾಗಿದೆ. ರಾಜ್ಯದ ಬಹುತೇಕ ಕಡೆಗಳಲ್ಲಿ ಕಳಪೆ ಬಿತ್ತನೆ ಬೀಜ ಗೊಬ್ಬರ ಮಾರಾಟ ಕಂಡುಬಂದಿದೆ. ಅದರಂತೆ ಇತ್ತ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನಲ್ಲಿ ರೈತರೊಬ್ಬರು ಈರುಳ್ಳಿ ಬೆಳೆಗೆಂದು ಅಂಗಡಿಯೊಂದರಲ್ಲಿ ಗೊಬ್ಬರವನ್ನ ಖರೀದಿಸಿದ್ದಾರೆ. ಅದನ್ನ ಹೊಲದಲ್ಲಿ ಹಾಕುವಾಗ ಗೊಬ್ಬರದಲ್ಲಿ ಕಲ್ಲು ಮಣ್ಣು ಕಂಡುಬಂದಿದ್ದು ರೈತ ಕಂಗಾಲಾಗಿದ್ದಾನೆ. ಹೌದು, ಚಳ್ಳಕೆರೆ ತಾಲೂಕಿನ ವಡ್ಡೇರಹಳ್ಳಿ ನರಸಿಂಹ ಎಂಬುವವರು ಶ್ರೀ ಗುರು ತಿಪ್ಪರುದ್ರಸ್ವಾಮಿ ಫರ್ಟಿಲೈಸರ್ನಲ್ಲಿ ಗೊಬ್ಬರದ ಅಂಗಡಿಯಲ್ಲಿ ಈರುಳ್ಳಿಗೆ ಹಾಕುವ ಗೊಬ್ಬರವನ್ನ ಖರೀದಿಸಿದ್ದಾರೆ. 2,900 ರೂಪಾಯಿಯಲ್ಲಿ ಖರೀದಿಸಿದ್ದ ಗೊಬ್ಬರವನ್ನ ತಮ್ಮ ಹೊಲದಲ್ಲಿ ಈರುಳ್ಳಿ ಬೆಳೆಗೆ ಹಾಕಲು ಹೋದಾಗ ಗೊಬ್ಬರದಲ್ಲಿ ಕಲ್ಲು ಮಣ್ಣು ಕಂಡುಬಂದಿದೆ. ಈ ಕುರಿತಾಗಿ ರೈತ ನರಸಿಂಹ ರೈತ ಸಂಘದವರಿಗೆ ತಿಳಿಸಿದ್ದಾರೆ. ಕೂಡಲೇ ರೈತ ಸಂಘದವರು ಗುರು ತಿಪ್ಪರುದ್ರಸ್ವಾಮಿ ಫರ್ಟಿಲೈಸರ್ ಎದುರು ಹಾಜರಾಗಿ ಆಕ್ರೋಶವನ್ನ ಹೊರಹಾಕಿದ್ರು. ರೈತರ ಬದುಕು ಮಾಡಕ್ಕಾಗಲ್ವಾ? ನೀವು ಮನುಷ್ಯರು, ನಾವೊಬ್ಬರೇನೆ ರೈತರು, ನಾವು ಮನುಷ್ಯರು, ನೀವು ಮನುಷ್ಯರಲ್ವಾ? ನಾವ್ ಯಾಕೆ ಕೇಳ್ಬೇಕು? 3 ದಿವಸ ಬಂದು ಕೇಳಿದ್ವಿ ನಿಮ್ಮನ್ನ ಗೊಬ್ಬರನ. ಒಳಗ್ ಗೋಡನ್ನಾಗ ಐತೆ, ಕೊಡಲ್ಲ. ಅಲ್ಲೇ ಬುಕ್ಕಿಂಗ್ ಆಗ್ಯದವ, ಅಲ್ಲೇ ಬಿಲ್ ಅವ್ರದೈತಿ ಅಂತ ಹೇಳ್ತೀಯ ನೀನು. ಅಂದ್ರೆ ಬಿಲ್ ಅಂಗಡಿ ಇರುತ್ತೆ, ನೀನು ಗೋಡನ್ನ ಯಾಕಾರುತ್ತೆ? ಆಯ್ತು, ಕಳಿಸ್ಬೇಕಾಗಿತ್ತು ನೀನು. ಇನ್ನು ಇದೇ ವೇಳೆ ಗೊಬ್ಬರವನ್ನ ಅಂಗಡಿಯ ಮುಂದೆಯೇ ನೀರಿನಲ್ಲಿ ಕಲಸಿ ಚೆಕ್ ಮಾಡಲಾಯಿತು. ವಿಷಯ ತಿಳಿಯುತ್ತಿದ್ದಂತೆ ಸ್ಥಳಕ್ಕೆ ಕೃಷಿ ಇಲಾಖೆಯ ಅಧಿಕಾರಿಗಳು ಬಂದು ರೈತ ನರಸಿಂಹ ಹಾಗೂ ರೈತ ಸಂಘದ ಸಮಸ್ಯೆಯನ್ನ ಕೇಳಿದ್ರು. ಕೂಡಲೇ ಅಂಗಡಿಯಲ್ಲಿ ಮಾರಾಟ ಮಾಡ್ತಾ ಇದ್ದ 114 ಚೀಲ ಐಪಿಎಲ್ ಕಂಪನಿಗೆ ಸೇರಿದ್ದ ಗೊಬ್ಬರ ಮಾರಾಟವನ್ನ ಸ್ಟಾಪ್ ಮಾಡಿಸಿದ್ರು. ಈ ಕಂಪನಿಯ ಗೊಬ್ಬರವನ್ನ ಲ್ಯಾಬ್ಗೆ ಕಳುಹಿಸಲು ಸ್ಯಾಂಪಲ್ ಅನ್ನ ತೆಗೆದುಕೊಂಡು ಹೋದ್ರು. ಇವತ್ತು ಶ್ರೀ ಗುರು ತಿಪ್ಪೇರುದ್ರಸ್ವಾಮಿ ಫರ್ಟಿಲೈಸರ್ಸ್ ಅಂತೇಳಿ ಚಳ್ಳಕೆರೆಯಲ್ಲಿ ಇರೋ ಅಂಗಡಿಲಿ ಒಂದು IPL ಕಂಪ್ನಿದು ಪಾಲಿ ಹ್ಯಾಲೈಟ್ ಅಂತೇಳಿ ಒಂದು ಸಾಯಿಲ್ ಅಪ್ಲಿಕೇಶನ್, ಅಂದರೆ ಭೂಮಿಗೆ ಚೆಲ್ಲೋ ಅಂತ ಒಂದು ಗೊಬ್ಬರನ ತೊಗೊಂಡಿದ್ದಾರೆ. ಇವತ್ತು ಅವ್ರ ರೈತರಿಗೆ ಅನುಮಾನ ಬಂದು ಅದನ್ನು ನೀರಿನಲ್ಲಿ ಇಲ್ಲೇ ಅಂಗಡಿ ಹತ್ರನೇ ಕರಗಿಸಿದ ಸಮಯದಲ್ಲಿ ಅದು ಅವ್ರು ಕರಗ್ತಾ ಇಲ್ಲ, ಸುಣ್ಣು ಥರ ಬಿಟ್ಕೊಂತಿದೆ ಅಂತ ಹೇಳಿದ್ದಾರೆ. ಅದಕ್ಕೆ ನಾವು ಇವತ್ತೊಂದಿನ ಬಂದು 114 ಬ್ಯಾಗ್ ಇದೆ ಅವ್ರ ಅಂಗಡಿಲಿ, 25 kg ಬ್ಯಾಗ್ಗಳದು ಸ್ಟಾಪ್ ಸೇಲ್ ನೋಟಿಸ್ ಕೊಟ್ಟು ಅದೇನು ಸ್ಯಾಂಪಲ್ ಡ್ರಾ ಮಾಡಿ ದಾವಣಗೆರೆ ಲ್ಯಾಬಿಗೆ ಕಳಿಸ್ತಾ ಇದ್ದೀವಿ. ಅದು ಆ ಗೊಬ್ಬರ ಹೆಂಗಪ್ಪ ಅಂತಂದರೆ ಭೂಮಿಗೆ ಹಾಕುವಂಥ ಗೊಬ್ಬರ. ಇವಾಗ ರೈತರು ನೀರಲ್ಲಿ ಕರಗ್ತಿಲ್ಲ ಅಂತೇಳಿ ಅನುಮಾನ ವ್ಯಕ್ತಪಡಿಸಿದ್ದಾರೆ. ನಾವು ಅದನ್ನು ಲ್ಯಾಬಿಗೆ ಕಳಿಸ್ತೀವಿ. ಲ್ಯಾಬಿಗೆ ಕಳಿಸಿ ಅದರಲ್ಲಿ ಏನು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಂಶ ಅದರಲ್ಲಿ ಅವ್ರು ಸ್ಪೆಸಿಫಿಕೇಷನ್ ಕೊಟ್ಟಿದ್ದಾರಲ್ಲ, ಅಷ್ಟು ಏನಾದರೂ ಆ ಸ್ಪೆಸಿಫಿಕೇಷನ್ ಅಂದರೆ ಅಷ್ಟು ಪೋಷಕಾಂಶಗಳು ಆ ಮಟ್ಟದಲ್ಲಿದ್ದರೆ ಏನೂ ತೊಂದರೆ ಇಲ್ಲ, ಮಾರಾಟ ಮಾಡ್ಬೋದು. ಇನ್ ಕೇಸ್ ಏನಾದ್ರೂ ಆ ಲಘು ಪೋಷಕಾಂಶಗಳು ಆ ನಿಗದಿತ ಮಟ್ಟದಲ್ಲಿ ಇಲ್ಲಪ್ಪ ಅಂತಂದರೆ ನಾವು ಮುಂದೆ ಅಂಗಡಿ ಏನು ಮಳಿಗೆ ಮೇಲೆ ಕಾನೂನು ರೀತಿ ಕ್ರಮ ಕೈಗೊಳ್ಕೊಂತೀವಿ. ಒಂದು 15 ದಿವಸದಲ್ಲಿ ಲ್ಯಾಬ್ ರಿಸಲ್ಟ್ ಬರುತ್ತೆ. ಇವತ್ತೇನೆ ಸಂಜೆ ನಾವು ಅದನ್ನು ದಾವಣಗೆರೆ ಲ್ಯಾಬಿಗೆ ಕಳಿಸ್ಕೊಡ್ತೀವಿ. ಆ ಲ್ಯಾಬ್ ರಿಸಲ್ಟ್ ಬಂದ ತಕ್ಷಣ ಅದೇನು ಗುಣಮಟ್ಟ ಹೊಂದಿದೆಯೋ ಇಲ್ವೋ ಅನ್ನೋದ್ರ ಮೇಲೆ ಅಂಗಡಿ ಮೇಲೆ ಮತ್ತು ಮಾಲೀಕರ ಮೇಲೆ ಕಾನೂನು ಕ್ರಮ ಕೈಗೊಳ್ತೀವಿ. ಅಲ್ಲಿವರೆಗೂ ಮತ್ತೆ ಇನ್ನೊಂದೇನಪ್ಪ ಅಂತಂದರೆ ನಿಮ್ಮ ಮಾಧ್ಯಮದ ಮುಖಾಂತರ ಹೇಳ್ತಾ ಇರೋದು, ಏನು ಸ್ಟಾಪ್ ಸೇಲ್ ನೋಟಿಸ್ ಕೊಟ್ಟಿದ್ದೀವಿ ಆ IPL ಕಂಪ್ನಿದು ಪಾಲಿ ಹ್ಯಾಲೈಟ್ ಅನ್ನೋ ಗೊಬ್ಬರ 114 ಬ್ಯಾಗ್ ಇದೆ, ಅದನ್ನು ಇವರು ಯಾವುದೇ ಕಾರಣಕ್ಕೂ ಮಾರಾಟ ಮಾಡಬಾರ್ದು. ನಾವು ಇವ್ರಿಗೆ ಆಲ್ರೆಡಿ ಸ್ಟಾಪ್ ಸೇಲ್ ನೋಟಿಸ್ ಕೊಟ್ಟಿದ್ದೀವಿ. ಇನ್ನಾದರೂ ಸಂಬಂಧಪಟ್ಟ ಇಲಾಖೆಗಳು ಗೊಬ್ಬರ ಮಾರಾಟದ ವಿಚಾರವಾಗಿ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕಾಗಿದೆ. ದುಡ್ಡಿನ ಆಸೆಗಾಗಿ ಜನರು ಕಳಪೆ ಗುಣಮಟ್ಟದ ಮತ್ತು ಅವಧಿಗೆ ಮುಗಿದ ಗೊಬ್ಬರ ಮಾರಾಟಕ್ಕೆ ಮುಂದಾಗಿದ್ದಾರೆ. ಇಂತಹ ಕಳಪೆ ಗೊಬ್ಬರ ಮಾರಾಟ ಜಾಲಕ್ಕೆ ಕಡಿವಾಣ ಹಾಕಬೇಕಾಗಿದೆ. ವೆಂಕಟಾಚಲಪತಿ, ಪ್ರಜಾಶಕ್ತಿ ಟಿವಿ, ಚಿತ್ರದುರ್ಗ.